ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಇ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ಬೋಟ್ ನೆಕ್ ಡಿಸೈನನ್ನು ಯಾವ ರೀತಿ ಯಾವುದೇ ಕ್ಯಾನ್ವಸ್ ಬಳಸದೆ ಬರೀ ಲೈನಿಂಗಲ್ಲೇ ಅದನ್ನು ಫಿನಿಶಿಂಗ್ ಕೊಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನನ್ನ ಮಾತಿನ ಜೊತೆಗೆ ವಿಡಿಯೋನ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಕೆಳಗಡೆ ನಾನು ಮೇನ್ ಫ್ಯಾಬ್ರಿಕನ್ನು ಹಾಕಿದ್ದೀನಿ, ಮೇಲ್ಗಡೆ ನಾನು ಲೈನಿಂಗ್ ಪೀಸನ್ನು ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದರ ರೇಟ್ ಎಷ್ಟು ತಗೋತೀನಿ ಅಂತಲೂ ನಾನು ಈ ರೀತಿ ಡಿಸೈನ್ ಬ್ಲೌಸ್ಗೆ ನಾನು ಎಷ್ಟು ಚಾರ್ಜನ್ನು ಮಾಡ್ತೀನಿ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಈಗ ಅದನ್ನು ನೀಟಾಗಿ ಒಂದು 1/4 ಇಂಚಷ್ಟನ್ನು ಬಿಟ್ಟು ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕು. ನಾವೇನು ಡಿಸೈನ್ ಕಟಿಂಗ್ ಮಾಡಿದ್ದೀವಲ್ಲ ಅದೇ ರೀತಿ ನಮ್ಮ ಸ್ಟಿಚಿಂಗನ್ನು ಮಾಡ್ಕೋಬೇಕು. ಇದು ತುಂಬ ಈಸಿ ಮೆಥಡ್. ಯಾಕೆ ಅಂದರೆ ಕೆಲವರಿಗೆ ಕ್ಯಾನ್ವಸನ್ನು ನೀಟಾಗಿ ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡೋದಕ್ಕೆ ಬರಲ್ಲ ಬಿಗಿನರ್ಸ್ಗಳಿಗೆ. ಅಂಥ ಟೈಮಲ್ಲಿ ನೀವು ಈ ರೀತಿಯೇ ಫುಲ್ ಫಿನಿಶಿಂಗ್ ಕೊಡ್ಬೋದು. ಸೇಮ್ ಫಿನಿಶಿಂಗು ನಾವು ಕ್ಯಾನ್ವಾಸ್ ಹಾಕಿರೋ ರೀತಿಯೇ ಬರುತ್ತೆ, ಯಾವ ತೊಂದರೆನೂ ಆಗೋದಿಲ್ಲ. ನೀಟಾಗಿ ಕೊನೆಯಲ್ಲಿ ಯಾವ ರೀತಿ ಬಂದಿದೆ ಇದು ಅಂತ ತೋರಿಸ್ಕೊಡ್ತೀನಿ ಡಿಸೈನು. ನೋಡಿ, ಫುಲ್ಲು ನಾವೇನು ಮಾಡಿದ್ದೀವಲ್ಲ ಅದಷ್ಟಕ್ಕೂ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಸ್ವಲ್ಪ ಮಧ್ಯದಲ್ಲಿ ತೆಗೆದು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ. ನಾವು ಯಾವ ರೀತಿ ಡಿಸೈನ್ ಮಾಡಿದ್ದೀವಿ ಕಟಿಂಗ್ ಮಾಡಿಕೊಂಡು ಆ ಮಧ್ಯ ಹುಕ್ ಬರುತ್ತೆ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಆ ಮಧ್ಯನೂ ಓಪನ್ ಮಾಡ್ಕೊತೀನಿ. ಇದು ಬ್ಯಾಕಲ್ಲಿ ಬೋಟ್ ನೆಕ್ಕು, ಫ್ರಂಟಲ್ಲಿ ಡೀಪ್ ನೆಕ್ ಇರೋದ್ರಿಂದ ಈ ರೀತಿ ಹಿಂದೆ ಏನೂ ಹುಕ್ ಬರಲ್ಲ, ಮೇಲೆ ಮಾತ್ರ ಡಿಸೈನಲ್ಲಿ ಮಾತ್ರ. ನೋಡಿ, ಅದನ್ನು ಅಷ್ಟೇ ನಾನು ಕಟಿಂಗನ್ನು ಮಾಡ್ಕೋತೀನಿ. ನೋಡಿ, ಅಬ್ಸರ್ವ್ ಮಾಡಿ. ಯಾವುದಕ್ಕೂ ನಾನು ನೆಕ್ ಪಟ್ಟಿನೂ ಕಟ್ಟಲ್ಲ, ಏನಿಲ್ಲ, ಎಲ್ಲ ಲೈನಿಂಗಲ್ಲೇ ಆಗುತ್ತೆ. ತುಂಬಾ ಈಸಿಯಾಗಿ ಆಗುತ್ತೆ. ನೋಡಿ, ನ್ಯಾಚ್ ಮಾಡ್ಕೋಬೇಕು. ಸುತ್ತ ಏನಿದೆ ನ್ಯಾಚ್ ಮಾಡ್ಕೊಂಡು ಮಧ್ಯ ಮಾತ್ರ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಮಾತ್ರ ಹುಕ್ ಬರುತ್ತೆ. ಹುಕ್ಕಾದರೂ ಹಾಕೋಬೋದು, ಬಟನ್ಸ್ ಬರುತ್ತೆ, ಬಟನ್ಸ್ ಆದರೂ ಹಾಕ್ಬೋದು. ನಾನೇನು ಮಾಡ್ತಿದ್ದೀನಿ, ಹುಕ್ ಹಾಕಿ ಅದ್ರ ಮೇಲೆ ಬಟನ್ಸನ್ನು ಹಾಕ್ತೀನಿ. ಈಗ ಫೋಲ್ಡ್ ಮಾಡಿದ ಮೇಲೆ ಅಲ್ಲಿ ನೋಡಿ, ಈ ಹುಕ್ ಹಾಕೋ ಹತ್ರ ಏನಾಗುತ್ತೆ, ಸ್ವಲ್ಪ ಚಿಕ್ಕದಾಗಿರುತ್ತೆ, ಅದನ್ನು ನೀಟಾಗಿ ತಗೋಬೇಕು. ಒಂದು ಕತ್ರಿ ಸಹಾಯದಿಂದನೋ ಇಲ್ಲಾಂದರೆ ಒಂದು ಏನಂತಾರೆ, ಒಂದು ಮೊಳೆ ಬರುತ್ತೆ ನೋಡಿ, ಅದಾದರೂ ಚೂಪಿಯಾಗಿರುತ್ತೆ, ಅದರ ಸಹಾಯದಿಂದನೂ ನೀಟಾಗಿ ತೆಗಿಬೇಕು. ಮತ್ತು ಕತ್ರಿ ಯೂಸ್ ಮಾಡುವಾಗ ಜಾಸ್ತಿ ರಫ್ ಮಾಡಿದ್ರೆ ಅದೇನಾಗುತ್ತೆ, ತೂತಾಗಿಬಿಡುತ್ತೆ, ಕಟಿಂಗಾಗಿ ತೂತಾಗಿಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ, ಎರಡು ರೆಡಿಯಾಗಿದೆ. ಈಗ ಇದ್ರ ಮೇಲೆ ಸ್ಟಿಚಿಂಗ್ ಮಾಡುವಾಗಲೂ ಅಷ್ಟೇ ಈ ಮೇನ್ ಫ್ಯಾಬ್ರಿಕ್ ಆಚೆ ಹೋಗಬಾರ್ದು. ಲೈನಿಂಗ್ ಪೀಸ್ ಕೆಳಗಡೆ ಏನಿದೆಯಲ್ಲ ಆ ಲೈನಿಂಗ್ ಪೀಸು ಈಚೆ ಬರಬಾರ್ದು, ಆಚೆ ಈಚೆ ಏನೂ ಆಗಬಾರ್ದು. ಅದು ಅಷ್ಟು ಎರಡು ಕಂಫರ್ಟಬಲ್ ಆಗಿ ಒಂದ್ರ ಕೆಳಗಡೆ ಒಂದಿದ್ದೆ ಅದ್ರ ಮೇಲೆ ಸ್ಟಿಚಿಂಗ್ ಆಗಬೇಕು. ಆಗ ಅಷ್ಟೇ ನಿಮಗೆ ಈ ಡಿಸೈನ್ ಫಿನಿಶಿಂಗ್ ನೀಟಾಗಿ ಬರೋದಕ್ಕೆ ಸಾಧ್ಯ. ನಾನು ತೋರಿಸ್ತೀನಿ, ನೀವೇ ನೋಡ್ಬೋದು ಯಾವ ರೀತಿ ಕೊನೆಯಲ್ಲಿ ಫಿನಿಶಿಂಗ್ ಬಂದಿದೆ ಅಂತ. ತುಂಬಾ ಈಸಿಯಾಗಿ ಮಾಡುವಂಥ ಈ ಸ್ಟಿಚಿಂಗು. ನೀವು ನಾರ್ಮಲ್ ಬ್ಲೌಸನ್ನು ಒಂದು ಸ್ಟಿಚ್ ಈ ನಾನು ಬೋಟ್ ನೆಕ್ ಏನು ಸ್ಟಿಚ್ ಮಾಡ್ತಿದ್ದೀನಲ್ಲ ಅದು ಒಂದು ಸ್ಟಿಚ್ ಮಾಡೋದು ಒಂದೇ, ನೀವು ನಾರ್ಮಲ್ ಬ್ಲೌಸನ್ನು 2 ಸ್ಟಿಚ್ ಮಾಡೋದು ಒಂದೇ. ಇದಕ್ಕೆ ಒಂದಕ್ಕೆ ಅಷ್ಟು ನಾವು ಚಾರ್ಜನ್ನು ಮಾಡ್ತೀವಿ. ಇದರಲ್ಲಿ ಇದೊಂದೇ ಡಿಸೈನ್ ಅಂತಲ್ಲ, ನಾನು ಸ್ಟಿಚಿಂಗ್ ಮಾಡುವಾಗೆಲ್ಲ ಯಾವ್ಯಾವ ಡಿಸೈನ್ ಮಾಡ್ತೀನಿ ಅಂತ ಹಾಕ್ತಾನೆ ಇರ್ತೀನಿ. ಈಗ ಆಗ್ಲೇನೂ ಹಾಕಿದ್ದೀನಿ. ನನ್ನ ಹಿಂದಿನ ಪ್ರೀವಿಯಸ್ ವೀಡಿಯೋಸನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಡಿಸೈನ್ಸ್ ಆಲ್ಮೋಸ್ಟ್ ಹಾಕಿದ್ದೀನಿ. ಇನ್ನೂ ಯೂನಿಕ್ ಡಿಸೈನ್ಸ್, ಲೇಟೆಸ್ಟಾಗಿ ಬರುವಂಥ ಡಿಸೈನ್ಸ್ ಎಲ್ಲ ನಾನು ಮಾಡಿ ಹಾಕ್ತೀನಿ. ಮುಂದಿನ ವೀಡಿಯೋಸ್ ಎಲ್ಲವನ್ನು ನೀವು ಪ್ರತಿಯೊಂದನ್ನು ಮಿಸ್ ಮಾಡದಂತೆ ನೀವು ನೋಡ್ತಾ ಇದ್ದರೆ ಆರಾಮಾಗಿ ಎಲ್ಲ ಕಟಿಂಗ್ ಸ್ಟಿಚಿಂಗು ಜೊತೆಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆರಿ ವರ್ಕ್ ಬೇಸಿಕ್ನು ಹೇಳ್ಕೊಡ್ಬೇಕು ಅಂತಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವು ಎಷ್ಟು ಜನ ಕಮೆಂಟಲ್ಲಿ ತಿಳಿಸ್ತೀರಾ ಅದ್ರ ಮೇಲೆ ನಾನು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗಾಗಲೇ ಹೇಳ್ಕೊಟ್ಟಿದ್ದೀನಿ, ಸುಮಾರು ಜನ ಕೇಳ್ತಿದ್ದೀರಾ. ಆದಷ್ಟು ಹೆಚ್ಚು ಜನ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಆದಷ್ಟು ಡೈಲಿ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀನಿ. ನೀವೇ ನೋಡ್ತಿದ್ದೀರಾ, ಕನ್ಸಿಸ್ಟೆನ್ಸಾಗಿ ನಾನು ಹಾಕ್ತಾನೆ ಬರ್ತಿದ್ದೀನಿ. ಈಗ ನೋಡಿ, ಇದಿಷ್ಟ ಆಯ್ತಲ್ವ, ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಈಗ ಇದು ರೆಡಿಯಾಗಿದೆ. ರೆಡಿ ಆದಮೇಲೆ ಫುಲ್ಲು ಲೈನಿಂಗ್ ಅಟ್ಯಾಚನ್ನು ಮಾಡ್ಕೋಬೇಕು. ಫಸ್ಟು ನೆಕ್ಕನ್ನು ಕಂಪ್ಲೀಟಾಗಿ ನಾವು ರೆಡಿ ಮಾಡ್ಕೋಬೇಕು. ನಿಮಗೆ ಕ್ಯಾನ್ವಾಸ್ ಯೂಸ್ ಮಾಡೋಕ್ಕಾಗಲ್ಲ, ಕ್ಯಾನ್ವಾಸ್ ಯೂಸ್ ಮಾಡೋಕ್ಕೆ ಬರಲ್ಲ, ಜೊತೆಗೆ ಐರನ್ ಬಾಕ್ಸಲ್ಲಿ ಅದನ್ನು ನೀಟಾಗಿ ಐರನ್ ಮಾಡ್ಕೋಬೇಕು, ತುಂಬ ಪ್ರೋಸೆಸ್ ಇದೆ. ಅದೆಲ್ಲ ಬರಲ್ಲ ಅನ್ನುವಂಥವ್ರು ಆರಾಮಾಗಿ ಈ ರೀತಿ ಈಸಿ ಮೆಥಡಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೋದು. ತುಂಬಾ ಈಸಿಯಾಗಿರುತ್ತೆ. ಅದಕ್ಕೋಸ್ಕರ ಇದು ನೋಡಿ, ಬಾರ್ಡರ್ ಇದೆ,
ಆ ಬಾರ್ಡರನ್ನು ಫೋಲ್ಡ್ ಮಾಡ್ಕೋಬೇಕು ಮತ್ತು ಲೈನಿಂಗ್ ಪೀಸನ್ನು ಫೋಲ್ಡ್ ಮಾಡ್ಕೋಬೇಕು. ಇದನ್ನು ನಾವು ಯಾವುದೇ ಫೋಲ್ಡಿಂಗ್ ಮಾಡಿ ಎಮ್ಮಿಂಗು ಅಥವಾ ಸ್ಟಿಚಿಂಗು ಮಾಡಲ್ಲ. ಬಾರ್ಡರ್ ಇರೋದ್ರಿಂದ ಅಲ್ಲೇ ಫಿನಿಶಿಂಗನ್ನು ಕೊಡಬೇಕು. ತುಂಬಾ ಈಸಿಯಾಗಿ ಆಗ್ತಿದೆ, ನೀವು ನೋಡ್ಬೋದು. ಇದಿಷ್ಟು ಮಾಡಿದ್ರೆ ಬ್ಯಾಕ್ ನೆಕ್ ಏನು ಡಿಸೈನೇ ಆಗ್ಬೋದು, ಅದು ಪೀಸ್ ಕೆಲಸ ಬ್ಯಾಕ್ ನೆಕ್ ಭಾಗ ಏನಿದೆ ಎಲ್ಲ ಕಂಪ್ಲೀಟಾಗಿ ಇದಿಷ್ಟರಲ್ಲೇ ಒಂದೇ ಸತ ಮುಗಿದೋಗತ್ತೆ. ನೋಡಿ, ಈ ಸ್ಟಿಚಿಂಗ್ ಆದಮೇಲೆ ಆ ಕಡೆ ಒಂದು ಈ ಕಡೆ ಒಂದು ಟಕ್ಸನ್ನು ಹಾಕ್ಬಿಟ್ರೆ ನಮಗೆ ಬ್ಯಾಕ್ ನೆಕ್ ಏನು ನಾವು ಡಿಸೈನ್ ರೆಡಿ ಮಾಡ್ತಿದ್ದೀವಲ್ಲ ಅದಷ್ಟು ಕೆಲಸನೂ ಮುಗಿದೋಗ್ಬಿಡತ್ತೆ. ನಾನು ಈ ಡಿಸೈನಿಗೆ ಚಾರ್ಜ್ ಮಾಡುವಂಥದ್ದು 600 ರೂಪಾಯಿ ಚಾರ್ಜ್ ಮಾಡ್ತೀನಿ. ಪ್ಲೇಸ್ ಡಿಪೆಂಡ್ಸ್, ನೀವು ಒಂದು 500 ಮಿನಿಮಮ್ 500 ತಗೊಳ್ಳೇಬೇಕು. ನಮಗೆ ಮಾಮೂಲಿ ಕಸ್ಟಮರು ಯಾವಾಗಲೂ ಸ್ಟಿಚ್ ಮಾಡಿಸ್ತಾರೆ ಅಂದರೆ ಒಂದು 50 100 ಹೆಚ್ಚು ಕಡಿಮೆಲಿ ತಗೋಬೇಕು. ನಾನು ತಗೋವಂಥದ್ದು ಇದಕ್ಕೆ 600 ಚಾರ್ಜನ್ನು ಮಾಡ್ತೀನಿ. ನಾನು 600 ರೂಪಾಯಿ ಚಾರ್ಜನ್ನು ಮಾಡುವಂಥದ್ದು. ಈಗ ಮಾಮೂಲಿ ಕಸ್ಟಮರ್ ಅವ್ರು ಯಾವಾಗಲೂ ನಮ್ಮ ಹತ್ರನೇ ಹೊಲಿಯಾಗ್ತಿದ್ದಾರೆ ಅನ್ನುವಾಗ ಅವರೇನಾದರೂ ಇಲ್ಲ ಒಂದು 50 ರೂಪಾಯಿ ಬಿಡಿ ಹಂಗೆ ಹಿಂಗೆ ಅಂದಾಗ ನಾವು ಬಿಟ್ಕೊಡ್ಲೇಬೇಕಾಗತ್ತೆ. ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ತುಂಬಾ ಈಸಿಯಾಗಿ ಆದ್ರೂ ಈ ಡಿಸೈನ್ ಎಲ್ಲ ಕಟಿಂಗೇ ಬೇರೆ ರೀತಿ ಇರುತ್ತೆ. ಕಟಿಂಗ್ಲು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀಟಾಗಿ ಕಟಿಂಗ್ ಆಗಿಲ್ಲ ಅಂದರೆ ಆ ಡಿಸೈನೇ ಹಾಳಾಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಬೆಲೆ ಜಾಸ್ತಿ, ಸ್ವಲ್ಪ ಚಾರ್ಜ್ ಏನಿದೆ ಜಾಸ್ತಿ ಇರುತ್ತೆ. ನಾವು ಮಾಮೂಲಿ 250ರಿಂದ 300 ತಗೊಂಡ್ರೆ ಇದಕ್ಕೆ ನಾವು ಇಷ್ಟನ್ನು ಚಾರ್ಜ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲ ರೆಡಿ ಇದೆ. ಈಗ ಈ ರೀತಿ ಬರುತ್ತೆ. ಇದಕ್ಕೆ ಒಂದು ಟಕ್ಸ್, ನಾನು ಈಗಾಗಲೇ ಹೇಳಿದ್ನಲ್ಲ, ಟಕ್ಸ್ನೂ ಅಷ್ಟೇ ಆವಾಗಲೇ ಹಾಕ್ಬಿಟ್ಟು, ಯಾಕೆಂದರೆ ನಾವು ಮಾರ್ಕ್ ಮಾಡಿರ್ತೀವಿ, ನಾವು ಪುನಃ ಅದನ್ನು ಅಳತೆ ತೆಗಿಯೋ ಅವಶ್ಯಕತೆ ಬರೋಲ್ಲ. ಅದರಿಂದ ನಾವು ಅಲ್ಲೇ ಟಕ್ ಹಾಕ್ಬಿಟ್ರೆ ಅದು ಕೆಲಸ ಮುಗ್ದೋಗ್ಬಿಡತ್ತೆ. ಅದಕ್ಕೆ ನಾನು ಹೇಳೋದು, ನಾರ್ಮಲ್ ಬ್ಲೌಸ್ ಕಲಿತಾದ್ಮೇಲೆ ಆದಷ್ಟು ಡಿಸೈನ್ ಬ್ಲೌಸ್ಗಳನ್ನ ಕಲೀರಿ. ಇವಾಗ ನಾವು ಇದು ಒಂದು ಹೊಲಿಯೋದು ಒಂದೇ, ಅದು 2 ಹೊಲಿಬೇಕು. ಇಷ್ಟು ಚಾರ್ಜನ್ನು ಮಾಡಬೇಕು ಅಂದರೆ ನಾವು 2ರಿಂದ 3 ಹೊಲಿಬೇಕಾಗತ್ತೆ. ನೀವು ಬಿಗಿನರ್ಸ್ ಆದರೆ 4ನೇ ಹೊಲಿಬೇಕಾಗತ್ತೆ. ಏಕ್ದಮ್ ನಿಮ್ಗೆ ಅಷ್ಟೊಂದು ಚಾರ್ಜನ್ನು ಕೊಡಲ್ಲ ಅವರು. ಅದಕ್ಕೋಸ್ಕರ ಆದಷ್ಟು ಕಲಿಯುವಾಗಲೇ ಡಿಸೈನ್ಸ್ ಎಲ್ಲ ಕಲೀರಿ. ನಿಮಗೆ ತುಂಬಾ ಆದಾಯದಲ್ಲಿ ನೀವು ಹೆಚ್ಚು ಗಳಿಸ್ಬೋದು ಅಂತ ಹೇಳ್ತಾ, ನೋಡಿ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಆರಿ ಬೇಸಿಕ್ಸ್ ಬೇಕಂತಂದರೆ ಹೆಚ್ಚು ಜನ ಕಮೆಂಟ್ ಮಾಡಿದರೆ ನಾನು ಖಂಡಿತ ತೋರಿಸ್ಕೊಡ್ತೀನಿ. ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಏನು ಪರವಾಗಿಲ್ಲ. ನೋಡಿ, ಈ ರೀತಿ ಬಂದಿದೆ ಡಿಸೈನು. ಇದಕ್ಕೆ ಹುಕ್ ಬರುತ್ತೆ. ಹುಕ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿದ್ರಲ್ಲ, ಈ ರೀತಿ ಇಷ್ಟು ಕೆಲಸನ ನಾವು ಮಾಡಬೇಕಾಗತ್ತೆ ಬ್ಯಾಕ್ ನೆಕ್ ಡಿಸೈನನ್ನು ರೆಡಿ ಮಾಡ್ಕೊಳ್ಬೇಕಾದ್ರೆ. ನಾನು ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನೆಲ್ಲ ಹೀಗೆ ನೋಡ್ತಾಯಿರಿ, ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಧನ್ಯವಾದಗಳು.